ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಪ್ರತಿಯೊಬ್ಬರು ಕೂಡ PUC ಸೆಕೆಂಡ್ ಇಯರ್ PUC ಯಾರೆಲ್ಲ ಇದ್ದೀರೋ ಇದೇ ಸೋಮವಾರದಿಂದ ಅಂದರೆ ಆಗಸ್ಟ್ 3ನೇ ತಾರೀಕಿಂದ ಎಕ್ಸಾಮ್ ಬರೀಲಿಕ್ಕೆ ಪ್ರಿಪ್ರೇಷನ್ಗಳನ್ನು ಮಾಡ್ಕೊತಾ ಇದ್ದೀರಾ. ಅದ್ರ ಜೊತೆಗೆ ಕಮೆಂಟ್ಸ್ಗಳನ್ನು ಕೂಡ ನನಗೆ ಹಾಕ್ತಾ ಇದ್ದೀರಾ. ಸರ್ ಏನಾದರೂ ಮಾಡಿ ನಮಗೆ ಲಾಸ್ಟ್ ಇಯರಿನ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಅವೈಲೇಬಲ್ ಮಾಡಿಕೊಟ್ಬಿಡಿ ಸರ್, ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅಂತ. ಹೌದು ಸರ್, ಎಲ್ಲೂ ಕೂಡ ಸಿಗಲ್ಲ. ಆದರೂ ಕೂಡ ನಮ್ಮ ಬಳಿನಲ್ಲಿ ಅಷ್ಟು ಕೂಡ ಇದೆ ಸರ್. ನಿಮಗೇನೇನು ಬೇಕಲ್ವಾ, ಎವ್ರಿಥಿಂಗ್ ಈಸ್ ರೆಡಿ. ಆದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನನ್ನು ಓದಬೇಕು ಅಂತ ತಿಳ್ಕೊಬೇಕು. ಮೊದಲು ಸಿಲೆಬಸ್ಸನ್ನು ನೋಡ್ಕೊಳ್ಳಿ ಏನಿದೆ ಅಂತ. ಯಾಕಂದರೆ ಬಹಳ ಕಡೆ ಸ್ವಲ್ಪ ವೇರಿಯೇಷನ್ ಕೂಡ ಮಾಡ್ತಾ ಇದ್ದಾರೆ ಕೆಲವೊಂದು ಕಾಲೇಜ್ಗಳಲ್ಲಿ. ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಏನಂತೀರ ತಗೊಳ್ಳೋ ಯೂನಿಟ್ ಟೆಸ್ಟ್ ಒಂದರ ಸಿಲೆಬಸ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇಂಗ್ಲೀಷ್ಗೆ ಏನು ಬೇಕೋ ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಹಾಗಿದ್ರೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ. ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲಿರುತ್ತೆ, ಆ ಒಂದು ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ ಎಲ್ಲದೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಹಾಗಿದ್ರೆ ಯಾರಿಗೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ದಯವಿಟ್ಟು ಈ ಒಂದು ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೈನ್ಸ್ ಆಗಿರ್ಬೋದು ನೋಡಿ, ಆರ್ಟ್ಸು, ಕಾಮರ್ಸ್. ಸೈನ್ಸ್ನವರಿಗೆ ಎಲ್ಲ ಸಬ್ಜೆಕ್ಟ್ಗಳು 35 ಅಂಕಕ್ಕಿರ್ತವೆ. ಯಾಕಂದರೆ ಕೋರ್ ಸಬ್ಜೆಕ್ಟ್ ವಿತ್ ಪ್ರಾಕ್ಟಿಕಲ್ ಇರುವಂಥದ್ದು. ನಮ್ಮ ಆರ್ಟ್ಸು, ಕಾಮರ್ಸು ಹಾಗೂ ಏನಂತೀರ ಲ್ಯಾಂಗ್ವೇಜ್ಗಳು ಎಲ್ಲವೂ ಕೂಡ ಇರುವಂಥದ್ದು. 40 ಮಾರ್ಕ್ಸಿಗೆ ಟೆಸ್ಟ್ ನಡೆಯುತ್ತೆ. ಹಾಗಿದ್ರೆ ಸರ್ ಯಾವ ರೀತಿಯಾಗಿ ನಾವು ಓದಬೇಕು ಅಂತ, ಮೊದಲು ತಾವುಗಳು ಓದಬೇಕಾಗಿರೋದು LBA 1, LBA 2, LBA 3 ಈ 3 ಕ್ವಶನ್ ಪೇಪರ್ಗಳನ್ನು ಓದಿ ಕ್ಲಿಯರ್. ನಿಮ್ಮ ಕಾಲೇಜಲ್ಲಿ ಮಾಡಿದಾರಲ್ವ, ಓದಿ. ನನಗೆ ಚೆನ್ನಾಗಿ ಗೊತ್ತು, ಇನ್ನೂ ಎಷ್ಟೋ ಕಾಲೇಜುಗಳಲ್ಲಿ ಏನೂ ಕೂಡ ಮಾಡಿಲ್ಲ ಅಂತ ನನಗೆ ಗೊತ್ತು, ಆಯಿತಾ. ಅದು ಕೂಡ ನಿಮಗೂ ಗೊತ್ತಿದೆ, ಇದು ಸತ್ಯಾಂಶ. ಎನಿಹೌ ಇರುವಂಥದ್ದು ಈಗ ಟಾರ್ಗೆಟು ಯೂನಿಟ್ ಟೆಸ್ಟ್ 1 ಆಗಿದೆ. ಇದನ್ನು ನಾವು ಘಟಕ ಪರೀಕ್ಷೆ 1 ಅಂತ ಕರಿತೀವಿ. ಯಾವುದೇ ಎಕ್ಸಾಮು ನಿಮ್ಮ ಕಾಲೇಜಲ್ಲಿ ಮಾಡಿರ್ಬೋದು, ಆದರೆ ಇದು ನಮ್ಮ PUC ಬೋರ್ಡ್ ವತಿಯಿಂದ ನಡೆಸುವಂಥ ಒಂದು ಪರೀಕ್ಷೆ ಆಗಿರುತ್ತೆ. ಹಾಗಿದ್ರೆ ಸರ್ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಅಂತ ತಾವುಗಳು ನನಗೆ ಕೇಳೋದಾದರೆ, ಕ್ವಶನ್ ಪೇಪರ್ ಸೆಟ್ ಮಾಡುವವರು ಕೂಡ ನಿಮಗೆ ಪಾಠ ಮಾಡಿದಾರಲ್ವ ಅವರೇ ಸೆಟ್ ಮಾಡುವಂಥದ್ದು ಆಗಿರುತ್ತೆ. ಐ ಪ್ರಾಮಿಸ್ ಯು ಮೈ ಡಿಯರ್ ಚಿಲ್ಡ್ರನ್, ಇಂಗ್ಲೀಷಿನ ಬಗ್ಗೆ ಚಿಂತನೆ ಮಾಡಬೇಡಿ, ನಾನು ಇದ್ದೀನಿ. ಗ್ರಾಮರ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, 100% ನಿಮ್ಮ ಕ್ವಶನ್ ಪೇಪರಲ್ಲಿ ಬರುವಂಥದ್ದನ್ನೇ ನಾನು ನಿಮಗೆ ಕೊಡ್ತೀನಿ. ಆದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಾಗಿದ್ರೆ ನಿಮ್ಮ ಯೂನಿಟ್ ಟೆಸ್ಟ್ 1ರ ಕ್ವಶನ್ ಪೇಪರ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಸೈನ್ಸ್ ವಿದ್ಯಾರ್ಥಿಗಳಿಗೆ 4 ಈಚ್ ಸಬ್ಜೆಕ್ಟಿನ ಪ್ರತಿಯೊಂದು ಸಬ್ಜೆಕ್ಟಿನ 4 ಕ್ವಶನ್ ಪೇಪರ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಬರ್ತೇನೆ, ಆಯಿತಾ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, CS 35 ಮಾರ್ಕ್ಸ್ ಸಿಗಿರುತ್ತೆ. ಹೀಗೆ ಇಂಗ್ಲೀಷು, ಕನ್ನಡ, ಆಯಿತಾ. ನಂತರದಲ್ಲಿ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಯುಟಿಲೈಸ್ ಮಾಡಿಕೊಳ್ಳಿ. 100% ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಡಿಸ್ಕ್ರಿಪ್ಷನ್ ಬಾಕ್ಸೇ ಗೊತ್ತಾಗ್ತಾ ಇಲ್ಲ ಬಹಳ ಜನಕ್ಕೆ. ಏನು ಟೆನ್ಷನ್ ತೊಗೋಬೇಡಿ. ಫಸ್ಟು ಕಮೆಂಟು ನಾನೇ ಮಾಡಿಬಿಟ್ಟು ಅಲ್ಲಿ ಲಿಂಕ್ಸ್ಗಳನ್ನು ಕೊಟ್ಬಿಟ್ಟು ನಿಮಗೆ ಪಿನ್ನನ್ನು ಮಾಡಿರ್ತೇನೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಸ್ವಲ್ಪ ಕಮೆಂಟ್ ಮಾಡಿ, ಏನಾದರೂ ಕೂಡ ಥ್ಯಾಂಕ್ ಯು ಸರ್ ಅಂತನೋ ಅಥವಾ ನಮ್ಗೆ ಏನು ಬೇಕು ಮುಂದಿನ ವೀಡಿಯೋ ಅಂತ ಕಮೆಂಟ್ ಮಾಡಿಬಿಟ್ಟು ಅಲ್ಲೇ ಲಿಂಕ್ಸ್ಗಳಿರ್ತವೆ, ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1.